ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಸ್ಟಡಿ ಅಪ್ಡೇಟ್ಸ್. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಾವು IBPS ಕ್ಲಾರ್ಕ್ ವೇಕೆನ್ಸಿಯನ್ನು ಕರೆದಿದ್ದಾರೆ ರೀ ಬ್ಯಾಂಕಿನಲ್ಲಿ. ಅದು ಗೋರ್ಮೆಂಟ್, ಪ್ರೈವೇಟ್ ಅಲ್ಲ, ಆಫಿಷಿಯಲ್ ನೋಟಿಫಿಕೇಷನ್ ಇದೆ, ನೀವು ನೋಡ್ಬೋದು. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದ ನಂತರ ನೋಡಿ ಮತ್ತೆ ಮುಂದಿನ ಹೊಸ ವಿಡಿಯೋ ಮಾಡಿದ ನಂತರ ನಿಮಗೆ ನೋಟಿಫಿಕೇಷನ್ ಬರ್ತದೆ ಅಂತ ಹೇಳ್ಕೊತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನೀವು ನೋಡ್ಬೋದು ನೋಟಿಸ್ ಅಂತ ಕಾಣ್ತಾ ಇದೆ ಇಲ್ಲಿ. ಆಫಿಷಿಯಲ್ ಆದ PDF ಕೂಡ ಇದೆ. ನೀವು ಆಫಿಷಿಯಲ್ ಆದ PDF ಬೇಕಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೇನೆ. ಅದೇ ರೀತಿಯಾಗಿ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆದರೆ ಕೂಡ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಬೋದು. ಈಗ ನೋಡ್ಬೋದು ನೀವು ಕೊಟ್ಟಿದ್ದಾರೆ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. IBPS ಕ್ಲಾರ್ಕ್ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. ಅಂದರೆ IBPS ಅಂದರೆ ಏನಪ್ಪ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. ಅಂದರೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಯಾವುದಪ್ಪ ನಡೆಸತ್ತಪ್ಪ ಎಕ್ಸಾಮ್ ಅಥಾರಿಟಿ ಯಾವುದಪ್ಪ ಅಂದರೆ IBPS ನಡೆಸೈತಿ ಆಲ್ ಇಂಡಿಯಾದಾಗ. ಅದೇ ರೀತಿಯಾಗಿ RRB ಮತ್ತು SBI ಒಟ್ಟು ಓನಾಗಿ ನಡೆಸ್ತಾವೆ. ಉಳ್ಕೆದು ಏನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಬರ್ತಾವೆ, ಈಗ ಕೆನರಾ ಬ್ಯಾಂಕ್ ಆಗಿರಲಿ, ಅದೇ ರೀತಿಯಾಗಿ ಇಂಡಿಯನ್ ಬ್ಯಾಂಕ್ ಆಗಿರಲಿ, ಇವೆಲ್ಲ ಕೂಡ ಈ ಥರ ಅಂಡರ್ದಲ್ಲಿ ಎಕ್ಸಾಮ್ ನಡೆಸ್ತವೆ. ಈಗ ನೋಡ್ಬೋದು ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ. ಇಲ್ಲಿ ನೋಡ್ಬೋದು ಕೊಟ್ಟಿದ್ದಾರೆ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ. ಫಾರ್ ರಿಕ್ರೂಟ್ಮೆಂಟ್ ಫಾರ್ ದ ಕಸ್ಟಮರ್ ಸರ್ವಿಸ್ ಅಸೋಸಿಯೇಷನ್. ಯಾವ್ಯಾವ ಪೋಸ್ಟ್ಪ ಅಂದರೆ ನೋಡ್ಬೋದು ನೀವು ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಷನ್ ಇನ್ ಪಾರ್ಟಿಸಿಪೇಟಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಅಂದರೆ ವೇಕೆನ್ಸೀಸ್ ಫಾರ್ 2027 and 28 ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈಗ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತವಪ್ಪ ಅಂದರೆ ನೋಡ್ಬೋದು ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಬೈ ಕ್ಯಾಂಡಿಡೇಟ್. ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದವಪ್ಪ ಅಂದರೆ 1/8/2026 21/8/2026 ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತೈತಿ. ಅದೇ ರೀತಿಯಾಗಿ ಲಾಸ್ಟ್ ಡೇಟ್ ಬಂದು ಕೂಡ 21/8/2020 ಆಗಿರ್ತೈತಿ. ಇವತ್ತಿಂದ ಅಪ್ಲಿಕೇಶನ್ನ ಸ್ಟಾರ್ಟ್ ಆಗಿದ್ದವು. ಅದ ನಂತರ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ನೋಡ್ಬೋದು ನೀವು, ಅದು ಕೂಡ ಸೇಮ್ ಡೇಟ್ ಐತಿ. ನೋಡ್ಬೋದು ನೀವು 1/8/2026 21/8/2026 ತನಕ ನೀವು ಅಪ್ಲೈನ ಮಾಡ್ಬೋದು. ಆದ ನಂತರ ನೆಕ್ಸ್ಟ್ ಬರೋದು ಈಗ ಯಾವುದಪ್ಪ ಅಂದರೆ ಎಡಿಟ್ ಆಪ್ಷನ್ ಯಾವಾಗಿರ್ತೈತಪ್ಪ. ಎಡಿಟ್ ಮತ್ತು ಕರೆಕ್ಷನ್ ಏನಾರ ಮಿಸ್ಟೇಕ್ ಮಾಡಿರಿ ಅಂದರೆ ಅದನ್ನ ಕರೆಕ್ಷನ್ ಮಾಡ್ಕೋಬೇಕಾದ್ರೆ ಟೈಮಿಂಗ್ ಯಾವಾಗ ಕೊಟ್ಟಿರ್ತಾರಪ್ಪ ಅಂದರೆ ನೋಡ್ಬೋದು ನೀವು ಫಾರ್ 2 days ಆಫ್ಟರ್ ಕ್ಲೋಸರ್ ದ ರಿಜಿಸ್ಟ್ರೇಷನ್. ಅಂದರೆ ಅಪ್ಲಿಕೇಶನ್ ಕ್ಲೋಸ್ 21 ತಾರೀಕು ಆಗ್ತವೆ ಅಂದರೆ ಯಾವಾಗ ಎಡಿಟ್ ಆಪ್ಷನ್ ಚಾಲೂ ಆದೈತಪ್ಪ ಅಂದರೆ 22, 23 ಬಿಟ್ಟು 24 ಅಥವಾ 25ರಿಂದ ಎಡಿಟ್ ಆಪ್ಷನ್ ಸ್ಟಾರ್ಟ್ ಆಯ್ತು. ಅದೇ ರೀತಿಯಾಗಿ ಕಂಡಕ್ಟ್ ಆಫ್ ಪ್ರಿಲಿಮ್ಸ್ ಎಕ್ಸಾಮ್ ಟ್ರೈನಿಂಗ್. ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗ ನಡೆಸ್ಬೋದಪ್ಪ ಅಂದರೆ ಸೆಪ್ಟೆಂಬರ್ ಕೊಟ್ಟಿದ್ದಾರೆ, ಟೆಂಟೇಟಿವ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಾಲ್ ಲೆಟರ್ ಯಾವಾಗ ಡೌನ್ಲೋಡ್ ಮಾಡ್ಬೋದು ಅಂದರೆ ಸೆಪ್ಟೆಂಬರ್ ಅಂತ ಕೊಟ್ಟಿದ್ದಾರೆ 2026. ಆನ್ಲೈನ್ ಎಕ್ಸಾಮ್ ಪ್ರಿಲಿಮ್ಸ್ ಅಕ್ಟೋಬರ್ 2026. ಅದೇ ರೀತಿಯಾಗಿ ಆನ್ಲೈನ್ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಯಾವಾಗಪ್ಪ ಅಂದರೆ ಡಿಸೆಂಬರ್ದಾಗ ನಡೆಸ್ತಾರೋ ಅಂತ. ಪ್ರೊವಿಷನಲ್ ಅಲಾಟ್ಮೆಂಟ್ ಯಾವಾಗ ಮಾಡ್ತಾರೆ ಅಂದ್ರೆ ಮಾರ್ಚ್ 2027ಕ್ಕೆ ಅಲಾಟ್ಮೆಂಟ್ ಮಾಡ್ತಾರೋ. ಇದೆಲ್ಲ ಪ್ರೊಸೆಸ್ ಮುಗಬೇಕು. ಆದ ನಂತರ ನೆಕ್ಸ್ಟ್ ಬರೋದು ಯಾವಪ್ಪ ಅಂದರೆ ಈಗ ನೋಡೋದು ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ. ಇದೇನು ಯೂಸ್ ಇಲ್ಲ. ಆದ ನಂತರ ಕೆಳಗಡೆ ನೋಡ್ತಾ ಹೋದ ನಾವು ಈಗ ಯಾವ್ಯಾವ ಪಾರ್ಟಿಸಿಪೇಟ್ ಮಾಡಿದವಪ್ಪ ಅಂದರೆ ಬ್ಯಾಂಕ್ IBPSದಾಗ ಯಾವ ವೇಕೆನ್ಸಿ ಹತ್ರ ಖುಲ್ಲದವಪ್ಪ ಅಂದ್ರೆ ನೋಡ್ಬೋದು ನೀವು. ಈಗ ಯಾವಪ್ಪ ಅಂದರೆ ಬ್ಯಾಂಕ್ ಆಫ್ ಬರೋಡಾ ಐತಿ, ಕೆನರಾ ಬ್ಯಾಂಕ್ ಐತಿ, ಅದ ನಂತರ ಇಂಡಿಯನ್ ಓವರ್ಸೇರ್ ಬ್ಯಾಂಕ್ ಐತಿ, UCO ಬ್ಯಾಂಕ್ ಐತಿ, ಬ್ಯಾಂಕ್ ಆಫ್ ಇಂಡಿಯಾ ಐತಿ, ಕೆನರಾ ಬ್ಯಾಂಕ್ ಆಫ್ ಇಂಡಿಯಾ ಐತಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಐತಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಐತಿ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಐತಿ, ಇಂಡಿಯನ್ ಬ್ಯಾಂಕ್ ಅಂತ ಐತಿ, ಪಂಜಾಬ್ ಸಿಂಧ್ ಬ್ಯಾಂಕ್ ಅಂತ ಐತಿ. ಇವು ಟೋಟಲಾಗಿ ಇಷ್ಟ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡಿದವು. ಇದ್ರಾಗ ಇಷ್ಟ ಎಲ್ಲ ಕಡೆ ಖುಲ್ಲದವು. ಅದ ನಂತರ ಇದು ಯಾವ್ದು ಎಕ್ಸಾಮ್ ನಡೆಸೈತಪ್ಪ ಅಂದ್ರೆ IBPS ಎಕ್ಸಾಮ್ ನಡೆಸೈತಿ. ಕಸ್ಟಮರ್ ಸರ್ವಿಸ್ ಅಸೋಸಿಯೇಷನ್ ಪೋಸ್ಟ್ಗೆ ಎಷ್ಟು ಸ್ಕೇಲ ಕೊಡ್ತಾರಪ್ಪ ಅಂದ್ರೆ ನೋಡ್ಬೋದು ನೀವು ಇಲ್ಲಿ ಸ್ಕೇಲ ಟೋಟಲ್ ಸ್ಟಾರ್ಟಿಂಗ್ 24,000ದಿಂದ 50ರಿಂದ ಲಾಸ್ಟ್ 64,000 ತನಕ ಕೊಡ್ತಾರೆ. ಬೇಸಿಕ್ ಐತಿ ಮತ್ತು PF ಆದಾಯದ ಫೆಸಿಲಿಟಿ ಹಿಡ್ದ ಜಾಸ್ತಿ ಆಗ್ತೈತಿ. ಅದ ನಂತರ ಏಜ್ ನೋಡ್ಬೋದು ನೀವು. ಏಜ್ ಎಷ್ಟು ಇರಬೇಕಪ್ಪ ಅಂದರೆ ಮಿನಿಮಮ್ ಆಗಿ 20 ಏಜನ್ನು ಆಗಿರಬೇಕು. ಅದ ನಂತರ ಮ್ಯಾಕ್ಸಿಮಮ್ ಆಗಿ 28 ವಯಸ್ಸಾಗಿರಬೇಕು. ಅದ ನಂತರ ಬಂದುಬಿಟ್ಟು ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ನೀವು 1998ರಿಂದ 1/8/2006 ತನಕ ಅದರೊಳಗಿನವ್ರದ್ದು ಅಪ್ಲೈ ಮಾಡ್ಬೋದು. ಇದು ಏಜ್ ರಿಲಯನ್ಸ್ ಕೊಟ್ಟಿದ್ದಾರೆ. SC ST 5 ವರ್ಷ, OBCಗೆ 3 ವರ್ಷ,
ಅಂದರೆ ಪರ್ಸ್ನಲ್ ಡಿಸ್ಪ್ಲೇ ಅಂದರೆ ಯಾವುದೇ ಪರ್ಸ್ನಲಾಗಿ ಅಂದರೆ ಈಗ ಅಂಗವಿಕಲತೆ ಹೊಂದಿರೋದು 10 ವರ್ಷ, ಅದೇ ರೀತಿಯಾಗಿ ಎಕ್ಸ್ ಆರ್ಮಿ ಆಗಿದೆ ಅಂದರೆ 3+ ಇರ್ತೈತಿ. ಅದ ನಂತರ SC ST ಆಗಿದೆ ಅಂದರೆ 8 ವರ್ಷ ಇರ್ತೈತಿ. ಅದೇ ರೀತಿಯಾಗಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಅದ ನಂತರ ಬರೋದು ನೆಕ್ಸ್ಟ್ ಯಾವಪ್ಪ ಅಂದರೆ ಮಲ್ಟಿಪಲ್ ಡಿಸ್ಪ್ಲಿನ. ಅದೇ ರೀತಿಯಾಗಿ ಈ ಎಕ್ಸಾಮನ್ನು ಸೆಪ್ಟೆಂಬರ್ನಲ್ಲಿ ನಡೆಸ್ತಾರೆ. IBPS ಕ್ಲಾರ್ಕ್ ಅಂದರೆ ಬೆನಿಫಿಟ್ಸ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಕೂಡ ಕೊಟ್ಟಿರ್ತಾರೆ. ಎಕನಾಮಿಕ್ ವೀಕರ್ ಸೆಕ್ಟರ್ EWS ಮ್ಯಾಗ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದರೆ ನೋಡ್ಬೋದು ನೀವು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. 21/8/2026 ಮುಗಿದಿರಬೇಕು. ಅದೇ ರೀತಿಯಾಗಿ ಅಂತ ಅಂದರೆ 8 ಡಿಗ್ರಿ ಗ್ರ್ಯಾಜುಯೇಟ್ ಇನ್ ದ ಎನಿ ಡಿಸ್ಕ್ಸ್ ಫಾರ್ ದ ಯೂನಿವರ್ಸಿಟಿ ರಿಕಾರ್ಡಿಂಗ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಎನಿ qualification regarding such as the central government. The candidate is a process valid mark sheet degree certificate ಇರಬೇಕು. ಅದೇ ರೀತಿಯಾಗಿ the candidate applied for the vacancies for the participating state UT should be in the regarding writing, speaking, ಅಂಡರ್ಸ್ಟ್ಯಾಂಡಿಂಗ್ ಸ್ಪೀಚ್ ಅಂದರೆ ಯಾವ್ದು ಸ್ಟೇಟ್ದು ಹಾಕಿರ್ತೀರಿ ಆ ಥರ ಕನ್ನಡ ಮಾತಾಡೋಕೆ ಓದೋಕೆ ಬರೆಯೋಕೆ ಬರ್ತಿರಬೇಕು. ಅದ ನಂತರ ಡಿಗ್ರಿ ಕೂಡ ಪಾಸ್ ಆಗಿರಬೇಕು. ಪಾಸ್ ಆದರೆ ಸಾಕು. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಎಷ್ಟೈತೆ ನೋಡ್ಬೋದು ಅಂದರೆ ಅಪ್ಲಿಕೇಶನ್ ಫೀಸ ಟೋಟಲಾಗಿ ಅಂದರೆ SC ST ಮತ್ತು PWBD ಈ ಎಕ್ಸ್ ಸರ್ವಿಸ್ ಮ್ಯಾನ DE SM ಕ್ಯಾಂಡಿಡೇಟ್ಗೆ 175 ರೂಪಾಯಿ ಇರ್ತೈತಿ. ಅದೇ ರೀತಿಯಾಗಿ ಅದರ್ಸ್ 850 ರೂಪಾಯಿ ಇರ್ತೈತಿ. ಅದ ನಂತರ ಬರೋದು ಪ್ರಿಲಿಮ್ಸ್ ಎಕ್ಸಾಮ್ಗೆ ಎಷ್ಟೆಷ್ಟು ಮಾರ್ಕ್ಸ ಏನೇನು ಇರ್ತೈತಿ. ಪ್ರಿಲಿಮ್ಸ್ ಎಕ್ಸಾಮ್ಸ ಅಬ್ಜೆಕ್ಟಿವ್ ಟೆಸ್ಟ್ ಅಂದರೆ ಅದ್ರ ಬಗ್ಗೆ ಈಗ ಹೇಳಿದಾರು. ನೇಮ್ ಆಫ್ ದ ಟೆಸ್ಟ್ ಅಂದರೆ ಇಂಗ್ಲೀಷ್ ಇರ್ತೈತಿ, ನಂಬರಿಕಲ್ ಅಬಿಲಿಟಿ ಇರ್ತೈತಿ, ರೀಸನಿಂಗ್ ಇರ್ತೈತಿ. 3 ಇರ್ತಾವೆ. ಅಥವಾ ನಂಬರ್ ಆಫ್ ಕ್ವಶನ್ಸ್ 30 ಇರ್ತಾವೆ. 35 ನಂಬರಿಕಲ್ ಎಬಿಲಿಟಿ ಇರ್ತಾವೆ. ಅಂತ ರೀಸನಿಂಗ್ ಇರ್ತಾವೆ ಅಂದ್ರೆ 35 ಕ್ವಶನ್ ಇರ್ತಾವೆ. ಮ್ಯಾಕ್ಸಿಮಮ್ ಮಾರ್ಕ್ಸ 30, 35, ಒಂದು ಕ್ವಶನ್ಗೆ 1 ಮಾರ್ಕ್ಸ. ಇದಕ್ಕೆ 20 ಟೋಟಲಾಗಿ 60 ನಿಮಿಷ ಅಂದರೆ 1 ತಾಸು ಇರ್ತೈತಿ. 100 ಕ್ವಶನ್ ಇರ್ತಾವೆ, 100 ಮಾರ್ಕ್ಸ್ ಇರ್ತಾವೆ ಪ್ರಿಲಿಮ್ಸ್ಗೆ. ಅದ ನಂತರ ಬರೋದು ಮೇನ್ಸ್ ಎಕ್ಸಾಮ್ ನೋಡ್ಬೋದು ಹೆಂಗಿರ್ತೈತಪ್ಪ ಅಂದರೆ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ರೀಸನಿಂಗ್ ಎಬಿಲಿಟಿ, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್. ಅಂದರೆ ಜನರಲ್ ಇಂಗ್ಲೀಷ, ಫೈನಾನ್ಷಿಯಲ್ ಅವೇರ್ನೆಸ್, ಜನರಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಬ್ಯಾಂಕಿಂಗ್ ಬಗ್ಗೆ ಇರ್ತೈತಿ. ರೀಸನಿಂಗ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇರ್ತೈತಿ. ಟೋಟಲ್ ಫೈನಾನ್ಷಿಯಲ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ 40 ಮಾರ್ಕ್ಸ್ ಇರ್ತಾವೆ. 50 ಮಾರ್ಕ್ಸ್ ಇರ್ತಾವೆ. ನಂಬರ್ ಆಫ್ ಕ್ವಶನ್ 40 ಇರ್ತಾವೆ. ಅದೇ ರೀತಿಯಾಗಿ 50 ಮಾರ್ಕ್ಸ್ ಇರ್ತೈತಿ. ಜನರಲ್ ಇಂಗ್ಲೀಷ್ 40 ಕ್ವಶನ್ 40 ಮಾರ್ಕ್ಸ. ರೀಸನಿಂಗ 40 ಕ್ವಶನ್ 60 ಮಾರ್ಕ್ಸ, ಒಂದಕ್ಕೆ 1.5 ಮಾರ್ಕ್ಸ. ನಂತರ ಕಾಂಪಿಟೇಟಿವ್ ಆಪ್ಟಿಟ್ಯೂಡ 40 ಮಾರ್ಕ್ಸ, 40 ಕ್ವಶನ್ 50 ಮಾರ್ಕ್ಸ. ಇದಕ್ಕೆ 20 ನಿಮಿಷ, 35 ನಿಮಿಷ, 35 ನಿಮಿಷ, 125 ನಿಮಿಷ ಇರ್ತೈತಿ. ಟೋಟಲಾಗಿ 160 ಕ್ವಶನ್ ಇರ್ತಾವೆ. 200 ಮಾರ್ಕ್ಸ್ ಇರ್ತಾವೆ. ಇಷ್ಟಾದ ಪ್ರಿಲಿಮ್ಸ್ ಆಗಿರ್ತೈತಿ. ಅದ ನಂತರ ಇದ್ರೊಳಗೆ ಯಾರು ಜಾಸ್ತಿ ತಗೋತಾರೆ ಅಂದ್ರೆ ಅವ್ರನ್ನ ಹಾಕಿರ್ತಾರೆ. ಅದ ನಂತರ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಯಾವ ಮೀಡಿಯಮ್ದಾಗ ನಡೆಸ್ತಾರಪ್ಪ ಅಂದ್ರೆ ನೋಡ್ಬೋದು ನೀವು. ಕರ್ನಾಟಕದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಕರ್ನಾಟಕದಲ್ಲಿ ಯಾವ್ಯಾವ ಭಾಷೆ ಬರ್ಬೇಕಪ್ಪ ಅಂದರೆ ಇಂಗ್ಲೀಷ್, ಹಿಂದಿ, ಕನ್ನಡ. ಯಾವ್ಯಾವ ಭಾಷೆದಾಗ ಎಕ್ಸಾಮ್ ನಡೆಸ್ತಾರಪ್ಪ ಅಂದರೆ ಕರ್ನಾಟಕಕ್ಕೆ ಇಂಗ್ಲೀಷ್, ಹಿಂದಿ, ಕನ್ನಡ ಆ್ಯಂಡ್ ಕೊಂಕಣಿ ಇಷ್ಟು ಭಾಷೆ ಒಳಗೆ ಎಕ್ಸಾಮ ನಡೀತಾವೆ. ಅದ ನಂತರ ಬರೋದು ಇಂಗ್ಲೀಷ್ ವರ್ಜನ್ದಾಗ ಇರ್ತೈತಿ. ಅದ ಕನ್ನಡದಾಗ ಇದನ್ನಾಗೋದಿಲ್ಲ. ಅದ ನಂತರ ಪ್ರಿಲಿಮ್ಸ್ ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. 0.25 ನೆಗೆಟಿವ್ ಮಾರ್ಕ್ಸ್ ಆಗಿರ್ತೈತಿ. ಅದ ನಂತರ ಕಟ್ ಸ್ಕೋರ್ ಮೇನ್ಸ್ ಅಂದರೆ ಅದ್ರ ಕಟ್ ಯಾರು ಜಾಸ್ತಿ ಹೊಂದಿರ್ತಾವ್ರನ್ನ ಮೇನ್ಸ್ ಎಕ್ಸಾಮ್ಗೆ ತೋತಾರೋ. ಅದ ನಂತರ ಬರೋದು ಇದು ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದಾವೆ. ನೀವು ಅಪ್ಲೈ ಕೂಡ ಮಾಡ್ಬೋದು. ಲೇಟ್ ಮಾಡಬೇಡಿ, ಯಾಕಂದರೆ ಸರ್ವರ್ ಇರುವ ಸಾಧ್ಯತೆ ಇರ್ತಿ. ಅದ್ರ ಸಲುವಾಗಿ ನೆಕ್ಸ್ಟ್ ಸೆಲೆಕ್ಷನ್ ಹೆಂಗೆ ಮಾಡ್ಕೋತಾರಪ್ಪ ಅಂದರೆ ಮೊದಲ ಏನು ಮಾಡ್ತಾರಪ್ಪ ಅಂದರೆ ಈಗ ಫಸ್ಟ್ ಆಫ್ ಆಲ್ ಏನು ಮಾಡ್ತಾರಪ್ಪ ಅಂದರೆ ಈಗ ಪ್ರಿಲಿಮ್ಸ್ ಎಕ್ಸಾಮ್ ತಗೋತಾರೋ. ಆಯ್ತು ಅದ್ರಾಗ ಯಾರು ಕ್ವಾಲಿಫೈಡ್ ಆಗ್ತಾರೋ ಅವ್ರನ್ನ ಮೇನ್ಸ್ ಎಕ್ಸಾಮ್ ತಗೋತಾರೋ. ಆದ ನಂತರ ಸೆಲೆಕ್ಷನ್ ಗ್ಯಾರಂಟಿ. ಇದರಲ್ಲಿ ಇಂಟರ್ವ್ಯೂ ಇರೋದಿಲ್ಲ ಯಾವುದೇ ರೀತಿ. ಇದು ಕ್ಲಾರ್ಕ್ ಲೆವೆಲ್ ಐತಿ, ಅದ್ರ ಸಲುವಾಗಿ ಇದನ್ನು ಇರೋದಿಲ್ಲ. ಅದ ನಂತರ
ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಈಗ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತಾ ಇದ್ದೀನಿ. ನೀವು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ನೀವು ಅದನ್ನು ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನೀವು ಒಂದ್ಸಲ ಚೆಕ್ ಮಾಡ್ಕೊಡಿ. ಅದೇ ರೀತಿಯಾಗಿ ಇಲ್ಲಿ ಸ್ಟೇಟ್ ವೈಸ್ ವೇಕೆನ್ಸೀಸನ್ನು ಕೊಟ್ಟಿದ್ದಾರೆ. ನೋಡೋಣ ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂತ. ಡೆಲ್ಲಿ, ಗುಜರಾತ್ ಅಂತ ಕೊಟ್ಟಿದ್ದಾರೆ, ಹರಿಯಾಣ, ಜಮ್ಮು, ಕರ್ನಾಟಕ ಬತ್ತು ನೋಡಿ. ಇಲ್ಲಿ ಕರ್ನಾಟಕದಲ್ಲಿ ಟೋಟಲಾಗಿ ಎಷ್ಟಿದಾವಪ್ಪ ಅಂದರೆ ಟೋಟಲಾಗಿ 1414 ಪೋಸ್ಟ್ ಅದಾವೆ ಟೋಟಲಾಗಿ. ಬ್ಯಾಂಕ್ಸ್ ಅಂತ ಬ್ಯಾಂಕ್ ಆಫ್ ಬರೋಡಾದಾಗ ಎಷ್ಟಿದಾವಪ್ಪ ಅಂದರೆ ಟೋಟಲಾಗಿ 180 ಅದಾವೆ. ಅದೇ ರೀತಿಯಾಗಿ ಬ್ಯಾಂಕ್ ಆಫ್ ಇಂಡಿಯಾದಾಗ 40 ಪೋಸ್ಟ್ ಅದಾವೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಾಗ 17 ಪೋಸ್ಟ್ ಅದಾವೆ. ಕೆನರಾ ಬ್ಯಾಂಕ್ದಾಗ 800 ಪೋಸ್ಟ್ ಅದಾವೆ. ಅದೇ ರೀತಿಯಾಗಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಾಗ 29 ಅದಾವೆ. ಅದೇ ರೀತಿಯಾಗಿ ಇಂಡಿಯನ್ ಬ್ಯಾಂಕ್ದಾಗ 40 ಪೋಸ್ಟ್ ಅದಾವೆ. ಅದೇ ರೀತಿಯಾಗಿ ಇಂಡಿಯನ್ ಓವರ್ ರಿಸರ್ವ್ಸ್ ಬ್ಯಾಂಕ್ ಅಂದರೆ 61 ಅದಾವೆ. ಅದೇ ರೀತಿಯಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ದಾಗ 234 ಅದಾವೆ. ಅದೇ ರೀತಿಯಾಗಿ ಪಂಜಾಬ್ ಬ್ಯಾಂಕ್ದಾಗ 5 ಪೋಸ್ಟ್ ಅದಾವೆ. ಯುಕೋನ್ ಬ್ಯಾಂಕ್ದಾಗ 8 ಅದಾವೆ. ಟೋಟಲಾಗಿ ಎಷ್ಟು ಅದಾವಪ್ಪ ಅಂದರೆ ಯೂನಿಯನ್ ಬ್ಯಾಂಕ್ದಾಗ ಇಷ್ಟು ಅದಾವೆ. ಅದ ನಂತರ ಟೋಟಲಾಗಿ ಎಷ್ಟು ಅದಾವಪ್ಪ ಅಂದರೆ 1414. 1000 ಯೂನಿಯನ್ ಬ್ಯಾಂಕ್ನಾಗ ಕರ್ನಾಟಕದಲ್ಲಿ ಇಲ್ಲ. ಅದ ನಂತರ ಟೋಟಲಾಗಿ 1414 ಪೋಸ್ಟ್ ಅದಾವೆ. ಎಸ್ ಸಿಗೆ ಎಷ್ಟು ಅದಾವಪ್ಪ ಅಂದರೆ 224, ಎಸ್ ಟಿಗೆ 101, ಒ ಬಿ ಸಿಗೆ 386, ಅದೇ ರೀತಿಯಾಗಿ ಇ ಡಬ್ಲ್ಯೂ ಎಸ್ಗೆ 36 ಅದಾವೆ. ಅದೇ ರೀತಿಯಾಗಿ ಜನರಲ್ದವ್ರಿಗೆ ಎಷ್ಟಪ್ಪ ಅಂದರೆ 567 ಅದಾವೆ. ಅದ ನಂತರ ಇವೆಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 137 ವೇಕೆನ್ಸೀಸ್ ಅದಾವೆ. ಅದ ನಂತರ ಕನ್ನಡದಲ್ಲಿ ಕೂಡ ಎಕ್ಸಾಮ ನಡೆಸ್ತಾರೆ. ನೀವು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಮತ್ತೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು. ಅದೇ ರೀತಿಯಾಗಿ ಹೇಗೆ ಅಪ್ಲೈ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.